ಎಷ್ಟು ಭಯ್ಯ? 200. ಈ ಸೌಂಡ್ ಸಿಸ್ಟಮ್ ಎಷ್ಟು? ಹೌದು 2000. ಇದೆಷ್ಟು? ಟಿವಿಗೆಲ್ಲ ಕನೆಕ್ಟ್ ಮಾಡ್ಬೋದಾ? ಓಕೆ 1000. ಓಕೆ ಫಿಕ್ಸ್ ರೇಟ್ ಇಲ್ಲ. ಫಿಕ್ಸ್ ರೇಟ್, ಯಾವುದು ಬಾರ್ಗಿಂಗ್ ಇಲ್ಲ. ಅದಕ್ಕೆ ಕಮ್ಮಿ ಹೇಳ್ತಾರೆ. ಓಕೆ ಬನ್ನಿ ಮೇಡಮ್. ಎಷ್ಟು ಇವೆಲ್ಲ ಬ್ಯಾಕ್ ಕೇಸ್ಗಳು? ಓನ್ಲಿ 49. ಓಕೆ ಎರಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಸಂಡೇ ಬಜಾರ್, ಚೋಳ್ ಬಜಾರ್ ಅಂತಲೇ ಫೇಮಸ್ ಆಗಿರುವಂತಹ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿದ್ದೀವಿ. ಇಲ್ಲಿ ವಸ್ತುಗಳೆಲ್ಲ ಚೀಪಾಗಿ ಸಿಗ್ತವೆ ಅಂತ ನಾನು ಕೂಡ ಕೇಳಿದ್ದೆ, ಹಾಗೆ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ ಕೂಡ ನೋಡಿದ್ದೆ. ಸೊ ನಾನು ಬರ್ತಾ ಇದ್ದಿದ್ದು ಜಾಸ್ತಿ ಸ್ಯಾರಿ ಶಾಪಿಂಗಿಗೆ. ನಾವಿವತ್ತು ಸಂಡೇ ಬಜಾರ್ ಚಿಕ್ಕಪೇಟೆಯಲ್ಲಿದ್ದೀವಿ. ಸೊ ವಾಯ್ಸ್ ಕೇಳಿಸಲ್ಲ ಅಂತಂದರೆ ಮತ್ತೆ ನಾವು ವಾಯ್ಸ್ ಹೊಳ್ಕೊಡ್ತೀವಿ. ಓಕೆ, ನೋಡ್ಬೋದು ಚಿಕ್ಕಪೇಟೆ. ನಾನು ಎಲ್ಲರ ಜೊತೆನೂ ಮಾತಾಡ್ತಾ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ಹೋದೆ. ಬಟ್ ಅಲ್ಲಿ ನನಗೆ ತುಂಬ ಭಯ ಆಗ್ತಾಯಿತ್ತು, ಯಾಕಂದರೆ ಹೆವಿ ಕ್ರೌಡ್ ಇತ್ತು. ಚೋಳ್ ಬಜಾರ್ ಅಂತಲೇ ಫೇಮಸ್ ಆಗಿದೆ ಅಲ್ವಾ ಚಿಕ್ಕಪೇಟೆ. ಮೊಬೈಲ್ ಇಟ್ಕೊಳ್ಳೋಕ್ಕೂ ಕೂಡ ಭಯ ಆಗ್ತಾಯಿತ್ತು. ಸೆಲ್ಫಿ ಸ್ಟಿಕ್ಕು ಎಲ್ಲ ಕೂಡ ತೊಗೊಂಡೋಗಿದ್ದೆ. ಬಟ್ ನಂಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಧೈರ್ಯ ಸಾಕಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಾಗೆಯೇ ವೀಡಿಯೋ ಮಾಡ್ಕೊತಾನೆ ಹೋದೆ. ನೋಡ್ತಾ ಇರ್ಬೋದು, ತುಂಬ ಚೀಪ್ ರೇಟಲ್ಲಿ ವಸ್ತುಗಳೆಲ್ಲ ಸಿಗುತ್ತೆ. 100 ರೂಪೀಸ್, 30 ರೂಪೀಸ್, 50 ರೂಪೀಸ್ ಈ ಥರ ಎಲ್ಲ ಮಾಡ್ತಾಯಿದ್ರು. ಹಾಗೆ ಕೂಡ ಬಟ್ಟೆಗಳು, ಹೆಣ್ಮಕ್ಳು ಉಪಯೋಗಿಸುವಂಥ ಬಟ್ಟೆಗಳು, ಜೀನ್ಸ್ ಮೇಲೆ ಹಾಕ್ತೀವಲ್ವ ನಾವು, ಟಾಪ್ಗಳು ಜಸ್ಟ್ 50 ರೂಪೀಸಿಂದ ಸೇಲ್ ಆಗುತ್ತೆ. ಬಟ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗಿರೋ ಬಟ್ಟೆಗಳು ಇಲ್ಲಿ ಬಂದು ಸೇಲ್ ಆಗುತ್ತೆ ಅಂತ ನಾನು ಹತ್ರ ಹೋಗಿ ನೋಡಿದ್ರೆ ಅವೆಲ್ಲ ಸೆಕೆಂಡ್ಸ್ ಐಟಮ್. ಬಟ್ ಚೆನ್ನಾಗಿತ್ತು. ಆದರೆ ಜನಗಳು ಆ ಬಟ್ಟೆಗಳಿಗೆ ಮುಗಿ ಬೀಳ್ತಾ ಇದ್ರು. 50 ರೂಪೀಸ್ ಅಂದಿದ ತಕ್ಷಣ ಎಲ್ಲರೂ ಬಂದು ಅಲ್ಲಿ ತೊಗೊಳ್ತಾನೆ ಇದ್ದರು. ಇದು ಆ್ಯಕ್ಚುಲಿ ನಾನು ಮಾತಾಡಬಾರ್ದು, ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಿಡ್ಲ್ ಕ್ಲಾಸ್ ಮೈಂಡ್ಸೆಟ್ಟೇ ಆ ಥರ. ಏನಾದರೂ ಚೀಪಾಗಿ ಸಿಗ್ತಾ ಇದೆ ಅಂದರೆ ಸೊ ನಾವು ಕೂಡ ಹೋಗಿ ಖರೀದಿ ಮಾಡ್ತೀವಿ, ಆ ಥರ ಅಲ್ವಾ. ಅಲ್ಲಿ ಸ್ಯಾರಿಗಳನ್ನ ನೋಡ್ತಾ ಇರ್ಬೋದು, ಜಸ್ಟ್ 100 ರೂಪೀಸು ಸ್ಯಾರಿಗಳು. ಎಷ್ಟು ಚೆನ್ನಾಗಿದ್ದು ಗೊತ್ತಾ. ನಾವು ಆನ್ಲೈನಲ್ಲಿ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಏನು ತರಿಸ್ತೀವೋ ಅದೇ ಸ್ಯಾರಿಗಳು ಕೂಡ ಅಲ್ಲಿ ಬರೀ 100 ರೂಪೀಸು. ಟಾಪ್ಗಳು, ನಾವು ಚೂಡಿದಾರ್ ನಾವು ಏನು ಮಾಡ್ತೀವಲ್ಲ, ಟಾಪ್ಗಳು ಜಸ್ಟ್ 50 ರೂಪೀಸ್. ಯಾವುದಾದ್ರೂ ತೊಗೊಳ್ಳಿ 50 ರೂಪೀಸು. ನನಗೆ ಆ ಸ್ಯಾರಿ ಬೆಲೆ ಕೇಳಿದ ತಕ್ಷಣವೇ ತಲೆ ತಿರುಗಿ ಹೋಯಿತು. ಎಷ್ಟು ಜಂಗುಳಿ ಅಂತಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ನಮಗೆ ಅಲ್ಲಿ ಜಾಗನೇ ಇರ್ತಾ ಇರಲಿಲ್ಲ. ಒಂದು ಕಡೆ ಬಿಸಿಲು, ಒಂದು ಕಡೆ ನಾನು ಮಗು ಕೂಡ ಎತ್ಕೊಂಡಿದ್ದೆ. ಅವಳು ಸುಮ್ಮನೆ ಇದ್ಲು, ಯಾಕಂದರೆ ಅವಳು ಜನ ಜಾಸ್ತಿ ಬೇಕಿತ್ತು ಅವಳಿಗೆ. ನೋಡ್ತಾ ಇರ್ತಿದ್ಲು ಸುತ್ತಮುತ್ತ ಫುಲ್ ನೋಡ್ತಾ ಇದ್ಲು. ಅವಳಿಗೆ ಒಂಥರ ಟೈಮ್ ಪಾಸಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಪಯಣ ವಾಟರ್ ಮೆಲನ್ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಸಂಡೇ ಬಜಾರ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಚಿಕ್ಕ ಮೋಟ್ರ್ ಐಟಮ್ಗಳು, ಈ ಎಲೆಕ್ಟ್ರಿಕ್ ಐಟಮ್ಗಳೆಲ್ಲ ತುಂಬ ಚೀಪಾಗಿ ಸಿಗ್ತಾಯಿತ್ತು. 500 ರೂಪೀಸಿಂದ ಸ್ಟಾರ್ಟ್ ಆಗ್ತಿತ್ತು. ಅದೆಲ್ಲ ಸೆಕೆಂಡ್ಸ್ ಆಯಿತಾ. ಯಾರೂ ಕೂಡ ಬೈ ಮಾಡಬೇಡಿ ಅಂತ ಕೂಡ ಹೇಳ್ತೀನಿ. ಯಾಕಂದರೆ ಎಲೆಕ್ಟ್ರಿಕ್ ಐಟಮ್ಗಳನ್ನ ನಾವು ಅಂಗಡಿಯಲ್ಲಿ ಟೆಸ್ಟ್ ಮಾಡಿ ತೊಗೊಳ್ಳಿ, ಯಾಕಂದರೆ ಅದು ನಮ್ಮ ಜೀವಕ್ಕೆ ಹಾನಿಕರನೂ ಆಗಿರ್ಬೋದು. ಮೈಕ್ ಹಾಕ್ಕೊಂಡೆ ಮಾತಾಡ್ಬೋದಲ್ಲ. ಮನೆಗೆ ಬೇಕಾಗಿರುವಂತಹ ಐಟಮ್ಗಳು ಕೂಡ ಸಿಗುತ್ತೆ ಅಲ್ಲಿ. ಸ್ಟವ್ ಒಲೆಗೆ ಯೂಸ್ ಆಗುವಂತಹ ಐಟಮ್ಗಳು, ಹಾಗೆ ಶೂಗಳು ಕೂಡ ತುಂಬ ಚೀಪ್ ರೇಟಲ್ಲಿ ಇತ್ತು. 100 ರೂಪೀಸ್ ಶೂ ಫರ್ ಪೇರ್. ಓಕೆ, ಹಾಗೆಯೇ ಇವು ಹೊಲಗಳಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಸಲಾಕೆಗಳು, ಗುದ್ಲಿಗಳು, ಅಲ್ಲಿ ಕೂಡ ಅದು ಸಿಗ್ತಾಯಿತ್ತು. ಹಾಗೆಯೇ ಎಲೆಕ್ಟ್ರಿಕ್ ಫ್ಯಾನ್, ಹಾಗೆ ಮಸಾಜರ್ ಜಸ್ಟ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಪ್ರೈಸ್ನ ಹೇಳ್ತಾ ಹೋಗ್ತೀನಿ. ಸೊ ನೀವು ಅಲ್ಲಿ ಹೋಗಿ ಬೈ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಚಿಕ್ಕಪೇಟೆಯಿಂದ ನೀವು ಮೆಟ್ರೋ ಇಳ್ದಿದ ತಕ್ಷಣವೇ ನಿಮ್ಮ ಲೆಫ್ಟ್ಗೆ ಹೋಗಬೇಕಾಗುತ್ತೆ. ನೀವು ರೈಟ್ಗಲ್ಲ, ಲೆಫ್ಟ್ಗೆ ಹೋದರೆ ಈ ಥರ ವಸ್ತುಗಳೆಲ್ಲ ಈ ಕಡೆ ಸಿಗ್ತಾ ಇರುತ್ತೆ. ಹಾಗೆ ಗಂಡು ಮಕ್ಕಳಿಗೆ ಶರ್ಟ್ಗಳು, ಜೀನ್ಸ್ಗಳು ಜಸ್ಟ್ 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸನ್ಗ್ಲಾಸಸ್ ಬಂದುಬಿಟ್ಟು 100 ರೂಪೀಸ್. ನೋಡ್ತಾ ಇರ್ಬೋದು, ಜಾಸ್ತಿ ಇವು ಕತ್ರಿಗಳು, ಸಲಾಕೆಗಳು, ಬಾಣಲಿಗಳು, ದೊಡ್ಡ ಸ್ಟೂಲ್ ಬಾಕ್ಸ್ಗೆ ಬೇಕಾಗಿರುವಂತಹ ಚೀಪ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಚೀಪಾಗಿ ಸಿಗುತ್ತೆ.
ಹಾಗೆ ಈ ಹೊಲಿಗೆ ಯಂತ್ರಗಳು ಕೂಡ ಅಲ್ಲಿ ಸೆಕೆಂಡ್ಸು ಎಲ್ಲ ಕೂಡ ಚೀಪ್ ರೇಟಾಗಿ ಸಿಗ್ತಾಯಿತ್ತು. ಮತ್ತು ಅದರ ಪಾರ್ಟ್ಸ್ಗಳು ಏನೇನು ಇರುತ್ತೋ ಅದೆಲ್ಲ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಯೂಸ್ ಆಗಿರುವಂತಹ ಕುಕ್ಕರ್ಗಳು, ಬಾಣಲಿಗಳು, ಸ್ಟವ್ಗಳು ಎಲ್ಲ ಕೂಡ ಸಿಗುತ್ತೆ. ಆದರೆ ಬಿ ಕೇರ್ಫುಲ್, ನೋಡಿ ಟೆಸ್ಟ್ ಮಾಡಿ ತೊಗೊಳ್ಳಿ. ಯಾಕೆ ಅಂತಂದರೆ ಅಡುಗೆ ಮಾಡೋದು ಹೆಣ್ಮಕ್ಳು ಸ್ವಲ್ಪ ಇವಾಗ ಮೊಬೈಲ್ ಬಳಕೆ ಮಾಡ್ತಾ ಇರೋದ್ರಿಂದ ಆ ಕಡೆ ನಮಗೆ ನೆನಪಾಗಲಿಲ್ಲ ಅಂತಂದರೆ ಕುಕ್ಕರ್ ಬ್ಲಾಸ್ಟ್ ಆಗೋ ಸಿಚುವೇಶನ್ ಕೂಡ ನೀವು ಎದುರಿಸ್ಬೇಕಾಗುತ್ತೆ. ಟೀನಾ, ಯಾವ ಬ್ರ್ಯಾಂಡ್ ಇದು? ಅಲ್ಲ, ಬ್ರ್ಯಾಂಡ್ ಯಾವುದು ಇದು? ಪ್ರೆಸ್ಟೀಜಾ? ಪ್ರೆಸ್ಟೀಜ್ ಅಂತ ಹೆಸರೇ ಇಲ್ಲ ಇಲ್ಲಿ. ಹಳೆ ಕುಕ್ಕರಾ? ಓಕೆ. ಪ್ರೆಸ್ಟೀಜ್ ಕಂಪ್ನಿಯವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಜವಾಗ್ಲೂ ಅವರ ಅಂಗಡಿ ಬಾಗಿಲು ಹಾಕ್ಕೊಂಡು ಬಂದು ಚಿಕ್ಕಪೇಟೆ ಸರ್ಕಲಲ್ಲಿ ಬಂದು ಮಾರೋ ಕೂತ್ಕೋತಾರೆ. ನೋಡಿಕೊಂಡು ಬೈ ಮಾಡಿ. ಹೆಣ್ಮಕ್ಳು ಯಾರೇ ಕುಕ್ಕರ್ ತೊಗೊಂಡ್ರು ಹುಷಾರಾಗಿರಿ ಆಯಿತಾ. ಹಾಗೆ ಸ್ಲಿಪ್ಪರ್ಸ್ಗಳು ಜಸ್ಟ್ 100 ರೂಪೀಸ್. ತುಂಬ ಕ್ಯೂಟಾಗಿತ್ತು ಅಲ್ಲಿ. ಈಗ ಡೈಲಿ ಆಫೀಸ್ಗೆ ಡಿಸೈನ್ ಆಗಿ ವೇರ್ ಮಾಡೋರು ಯಾರಾದರೂ ಇದ್ದರೆ ಬಂದು ತೊಗೊಂಡೋಗಿ, ನಿಜವಾಗ್ಲೂ ಯೂಸ್ ಆಗುತ್ತೆ. ಹಾಗೆ ಹೆಣ್ಮಕ್ಳು ರಾಟೆ ಹೊಲಿಗೆ ಮಿಷಿನ್ ಇಟ್ಕೊಂಡಿದ್ರೆ ಅವ್ರಿಗೂ ಕೂಡ ಹೋಲ್ಸೇಲಲ್ಲಿ ಅಲ್ಲಿ ದಾರಗಳು ಅವೆಲ್ಲ ಸಿಗುತ್ತೆ. ಎಷ್ಟು? ಹಾಗೆ ಸ್ಕೂಲ್ ಬ್ಯಾಗ್ಗಳು, ಟ್ರಾವೆಲ್ ಬ್ಯಾಗ್ಗಳು ಜಸ್ಟ್ 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗಾದರೂ ಬೇಕು ಅಂದರೆ ಬೈ ಮಾಡಿ. ಯಾರಿಗಾದರೂ ಕುಟಾಣಿಗಳು ಬೇಕು ಅಂತಂದರೆ ಚಿಕ್ಕಪೇಟೆಗೆ ವಿಸಿಟ್ ಮಾಡಿ. ಇಲ್ಲೇ ಸಿಗುತ್ತೆ. ಜಸ್ಟ್ 200 ರೂಪೀಸ್ ಅಷ್ಟೇ ಕುಟಾಣಿಗಳು. ಮಕ್ಕಳಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ಎಲೆಕ್ಟ್ರಿಕ್ ಐಟಮ್ ಅಂತ ಅಂದಲ್ವಾ ಇದು. ಇದೆ ನೋಡಿ, ಸ್ವಿಚ್ಗಳು, ಕುಕ್ಕರ್ಗಳು, ಸ್ಟವ್ಗಳು ಎಲ್ಲ ಕೂಡ ಇಲ್ಲಿ ಚೀಪ್ ರೇಟಲ್ಲಿ ಸಿಗುತ್ತೆ. ಬಟ್ ನನಗೆ ಭಯ ಇರೋದು ಒಂದೇ, ಹೆಣ್ಮಕ್ಳೇ ಹುಷಾರು. ಎಲ್ಲ ಯೂಸ್ ಆಗಿರುವಂತಹ ಸ್ಟವ್ಗಳಿವು ಎಲ್ಲ ಬ್ರ್ಯಾಂಡೆಡ್ ಕಂಪನಿಗಳೇ. ಪ್ರೆಸ್ಟೇಜ್, ಇನ್ನು ಯಾವುದ್ಯಾವುದೋ ಬರುತ್ತಲ್ವ, ಬಜಾಜ್, ಉಷಾ ಎಲ್ಲ ಬ್ರ್ಯಾಂಡೆಡೇ, ಬಟ್ ಯೂಸ್ ಆಗಿರುವಂಥದ್ದು. ಸೊ ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಈ ಜಿಮ್ ಮಾಡೋರಿಗೆ ಒಂಥರ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿ ಜಿಮ್ ಮಾಡೋರಿಗೆ ಆ ಡಂಬಲ್ಸ್ ಅಂತ ಕರೀತಾರಲ್ವ, ಅಲ್ಲಿ ಜಸ್ಟ್ ಬರೀ 800 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟೊಂದು ಚೀಪಾಗಿ ಯಾರೂ ಕೊಡಲ್ಲ. ನಾವು ಆನ್ಲೈನ್ ಚೆಕ್ ಮಾಡಿದಾಗೆ ಮಿನಿಮಮ್ ಅಂದ್ರೂ 1500ವರೆಗೂ ಇರುತ್ತೆ. ಸೊ ನೋಡಿಕೊಂಡು ಬಾರ್ಗಿನ್ ಮಾಡ್ಕೊಂಡು ಕೂಡ ತೊಗೊಳ್ಳಿ. ಹಾಗೆಯೇ ಗಂಡು ಮಕ್ಕಳಿಗೆ ಈ ಟೀ ಶರ್ಟ್ಸ್, ಜೀನ್ಸ್ ಬರುತ್ತಲ್ವ, ಜಸ್ಟ್ 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಶರ್ಟು ಜಸ್ಟ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಶೂಸ್ ಎಲ್ಲ ಇದೆಯಲ್ವ, ಜಸ್ಟ್ 350 ರೂಪೀಸು. ನಿಜವಾಗ್ಲೂ ಶೂಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಹಾಗೆ ಜಾಕೆಟ್ಗಳು 50 ರೂಪೀಸ್. ತುಂಬ ಹೋಲ್ಸೇಲ್ ಅಂತಲೇ ಹೇಳ್ಬೋದು. 50 ರೂಪೀಸ್, ನೀವು ಬೋರ್ಡ್ ನೋಡ್ತಾ ಇರ್ಬೋದು, ಬರೀ 50 ರೂಪೀಸ್ ಜಾಕೆಟ್ಗಳು, ಟೀ ಶರ್ಟ್ಗಳು. ಹಾಗೆ ಆ ಟೀ ಶರ್ಟ್ಗಳ ಮೇಲೆ ಬ್ರ್ಯಾಂಡೆಡ್ಸ್ ನೇಮ್ ಕೂಡ ಇತ್ತು. ಈ ಸೌಂಡ್ ಸಿಸ್ಟಮ್ ಎಷ್ಟು? ಅದು 2000 650, 750. ಎಷ್ಟು ಹೆಡ್ಫೋನ್ಸ್ ಎಲ್ಲ ಎಷ್ಟೆಷ್ಟು? ಬೇರೆ ಬೇರೆ ಐತೆ ಮೇಡಮ್, ನೋಡಿ ಮುಂದೆ ಹೋಗ್ತಾ ಇರ್ತೇನೆ. ಇದೆಷ್ಟು? 450. ಟಿವಿಗೆಲ್ಲ ಕನೆಕ್ಟ್ ಮಾಡ್ಬೋದಾ? ಟಿವಿಗೆಲ್ಲ ಅದರಲ್ಲೇ ಬೈಕ್ ಬರುತ್ತೆ, ಬ್ಲೂಟೂತ್ ಐತೆ ಅಷ್ಟೇ. ಎಲ್ಲ ಐತೆ. ಇದೆಲ್ಲ ರೇಟು ಆಮಾನೆ ಅದು ಒಳ್ಳೆ ಚಿನ್ನದು ಬಾಕ್ಸ್ ಅದಲ್ಲ, 1300 ರೂಪಾಯಿ ಕೊಡಿ. ಎಲ್ಲ ಜೋಡಿಸ್ತೀನಿ, ಕರೆಕ್ಟ್ ಮಾಡ್ಕೊಂಡು ಬಿಟ್ಟು
ಇಲ್ಲಿ ಗಡಿಯಾರಗಳನ್ನು ನೋಡಿದ್ರೆ ತುಂಬ ಕ್ಯೂಟಾಗಿತ್ತು. ಮನೆ ಎಂಟ್ರೆನ್ಸಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅವರನ್ನೇ ಹೋಗಿ ಮಾತಾಡ್ಸೋಣ ಅಂತ ಧೈರ್ಯ ಮಾಡ್ಕೊಂಡು ಹೋಗಿ ಮಾತಾಡಿಸ್ದೆ. ಮೇಡಮ್ ಯಾವ್ದು ಕೇಳಿದ್ರೆ ಇದು ಇದೆಲ್ಲ 250 ಮೇಡಮ್ ಇಲ್ಲಿರೋದು. ಇದು 250ನಾ? ಓಕೆ. ಅದು ಸರ್ ಅದು ಬೆಲ್ಲಾಗೋದು ಇದು 1000. ಓಕೆ. ಅದೇ 2 ಮಾಡಲ್ಸ್ ಮೇಲ್ಗಡೆ ಒಂದಿದೆ ನೋಡಿ ಮೇಡಮ್. ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿಗೋಸ್ಕರ ಹೇಳ್ತಾ ಇರೋದು. ಹೇಳಿ. ಹೇಳಿ. ಇದು ಆಕ್ಚುಲಿ ಚೆನ್ನಾಗಿದೆ. ಅದೆಷ್ಟು? 1000. 1000. ಓಕೆ. 600. ಓಕೆ. 600. ಓಕೆ. 1000. ಓಕೆ. ಎಲ್ಲ ಫಿಕ್ಸ್ ರೇಟ್ ಇಲ್ಲ. ಫಿಕ್ಸ್ ರೇಟ್, Yes. ಯಾವುದು ಬಾರ್ಗಿಂಗ್ ಇಲ್ಲ. ಇಲ್ಲ, ಅದಕ್ಕೆ ಕಮ್ಮಿ ಹೇಳ್ತಾ ಇರೋದು. ಓಕೆ. ಬನ್ನಿ ಮೇಡಮ್. 1000 rupees. ಓಕೆ. ಇಲ್ಲಿಂದ ಎಲ್ಲ 1000 rupees ಫಿಕ್ಸ್ ರೇಟ್, ಕಮ್ಮಿ ಕೊಡಲ್ಲ. ಕಮ್ಮಿ ಕೊಡಲ್ಲ. ಇವೆಲ್ಲ ಚಿಕ್ಕದು 250, 250. 250. ಓಕೆ. ಇದು ನೋಡಿ ಮೇಡಮ್, ಇದು 500. ಇದೆಲ್ಲ 500. ಇವಾಗ ನಮಗೆ ಒನ್ ಟೈಮ್ ತೋರಿಸ್ಬಿಡಿ. ಹೇಳಿ, ಇವ್ರ ಅಂಗಡಿಯಲ್ಲಿ ತಗೊಳ್ಳಿ ಅಂತ ಹೇಳಿ ನೀವು. ಓಕೆ, ಇವ್ರ ಅಂಗಡಿಯಲ್ಲೇ ತಗೊಳ್ಳಿ. ಓಕೆ ಓಕೆ, ಕ್ಲಾಸ್ ತಗೊಳ್ಳೋದು ಎಲ್ಲರಿಗೂ. ಥ್ಯಾಂಕ್ ಯು. ಎಷ್ಟು ಇವೆಲ್ಲ ಬ್ಯಾಕ್ ಕೇಸ್ಗಳು? ಓನ್ಲಿ 49ನಾ? ಓಕೆ. ಯಾರಾದರೂ 49 rupees. ಓಕೆ. 150. ಎಷ್ಟು ಡ್ರೆಸ್ಸಸ್? 100 ರೂಪಾಯಿ. 150. 100 ರೂಪಾಯಿ ಅಂತೀರಾ? 150 ಅಂತೀರಾ? ಹೆಂಗೆ? 150. ಅವ್ರಿಗೆ ಸ್ವಲ್ಪ ನಾಲ್ಗೆ ಸರಿ ಇಲ್ಲ. ಏನ್ ಡ್ರೆಸ್ಸಸ್ ಇದು? ಚೂಡಿದಾರ್ ಮೇಡಮ್. ಚೂಡಿದಾರ? ಓಕೆ. ತೋರಿಸ್ತೀರಾ ಒಂದು ಪೀಸು? ಎಷ್ಟು ಸೈಕಲ್ಸ್ ಎಲ್ಲ ಸರ್? ಸೈಕಲ್ಸ್ ಎಲ್ಲ ಎಷ್ಟು? ಸ್ಟಾರ್ಟಿಂಗ್ ಪ್ರೈಸ್ 1500, 600, ಓಕೆ. up to 3000. ನನಗೆ ಭಯ ಆಗ್ತಾಯಿತ್ತು ಅಂದರೆ ಈ ಮಿಕ್ಸಿಗಳು, ಸ್ಟವ್ಗಳು ಹಾಗೆ ಕುಕ್ಕರ್ಗಳನ್ನ ನೋಡಿನೇ ಭಯ ಆಗ್ತಾಯಿತ್ತು. ದಯವಿಟ್ಟು ಯಾರೂ ಟೆಸ್ಟ್ ಮಾಡಿದೆ ಸೊ ತೊಗೊಂಡು ಹೋಗಬೇಡಿ. ಬಟ್ ಇಲ್ಲಿ ನೋ ಟೆಸ್ಟಿಂಗ್, ಟೆಸ್ಟ್ ಮಾಡೋಕ್ಕೆ ಕೊಡಲ್ಲ. ಯಾರಿಗೆಲ್ಲ ಅತ್ತರ್ ಪರ್ಫ್ಯೂಮ್ ಇಷ್ಟ, ಅತ್ತರ್ ನಾನು ಯೂಸ್ ಮಾಡ್ತೀನಿ. ಸೊ ತುಂಬ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ. ಸೊ ಯಾರಿಗೆಲ್ಲ ಅತ್ತರ್ ಬೇಕು ಅಂತಂದರೆ ಅತ್ತರ್ ಪರ್ಫ್ಯೂಮ್, ಸೊ ಇಲ್ಲಿ ವಿಸಿಟ್ ಮಾಡಿ, ಅತ್ತರ್ ಸಿಗುತ್ತೆ. ಸೊ ಜಾಸ್ತಿ ಶಿವಾಜಿನಗರದಲ್ಲಿ ಸಿಗುತ್ತೆ, ಬಟ್ ಇಲ್ಲೂ ಕೂಡ ಸಿಗುತ್ತೆ. ಗಂಡು ಮಕ್ಕಳಿಗೆ ಬಟ್ಟೆಗಳು ತುಂಬ ಚೀಪಾಗಿ ಸಿಗ್ತಾಯಿತ್ತು. 100 rupees ಟೀ ಶರ್ಟ್, 500 rupees ಜೀನ್ಸ್, ಸೊ ಶಾರ್ಟ್ಸು, ಲೈಟ್ ಪ್ಯಾಂಟ್ಸ್ ಎಲ್ಲ ಕೂಡ 100 rupeesಗೆ ಸಿಗ್ತಾಯಿತ್ತು. ಸೊ ಯಾರಿಗಾದ್ರೂ ಬೇಕು ಅಂದರೆ ಸೊ ವಿಸಿಟ್ ಮಾಡಿ ತಗೊಳ್ಳಿ. ನಾನು ಎಲ್ಲೇ ಹೋದರೂ ಈ ಮಿಕ್ಸಿ ಕುಕ್ಕರ್ಗಳು ನನ್ನ ಇರ್ತಾನೇ ಇಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಷ್ಟು ಅಣ್ಣ ಒಂದು ಪೀಸ್ ಇವು? ಇಲ್ಲಿ ನೋಡ್ತಾ ಇರ್ಬೋದು, ಹೆಣ್ಮಕ್ಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಪಾತ್ರೆಗಳೆಲ್ಲ ತುಂಬ ಚೀಪಾಗಿ ಸಿಗ್ತಾಯಿತ್ತು. ಸ್ಟೀಲ್ಗಳು ಎಲ್ಲ ಹೊಸ ಐಟಮ್ಗಳು ಅಂಗಡಿಗಳಿಂದ ನೇರವಾಗಿ ಬಂದು ಇಲ್ಲಿ ಚೀಪ್ ರೇಟಲ್ಲಿ ಮಾರಾಟ ಮಾಡ್ತಾಯಿದ್ರು. ನಾನ್ ಸ್ಟಿಕ್ ತವಗಳು, ಹಾಗೆ ಸ್ಟೀಲ್ ಪಾತ್ರೆಗಳು ಮತ್ತು ಡಿನ್ನರ್ ಸೆಟ್, ಈ ಥರ ಎಲ್ಲ ತುಂಬ ಗೃಹ ಉಪಯೋಗಿ ವಸ್ತುಗಳು ಕೂಡ ಇಲ್ಲಿ ಸಿಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಜಸ್ಟ್ 500 rupeesಯಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಸೊ ತವಗಳೆಲ್ಲ ಜಸ್ಟ್ 100 rupees. ಹೋಗಿ ವಿಸಿಟ್ ಮಾಡಿ ತೊಗೊಳ್ಳಿ. ಹಾಗೆ ಕರ್ಟನ್ಗಳು, ಹಾಗೆ ಟಾಯ್ಸಸ್ಗಳು ಮಕ್ಕಳಿಗೆ ತುಂಬ ಚೀಪಾಗಿ ಸಿಗ್ತಾಯಿತ್ತು. ಟಾಯ್ಸಸ್ ಎಲ್ಲ ಜಸ್ಟ್ 100 rupees. ಹಾಗೆ ಅಲ್ಲಿ ರಿಮೋಟ್ ಕಾರ್ಗಳೆಲ್ಲ ಇತ್ತು. 600 rupeesಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೋಗಿ ಬೈ ಮಾಡಿ. ಯಾರಿಗೆಲ್ಲ ಮಕ್ಕಳಿದ್ದಾರೋ ಸೊ ಅವ್ರಿಗೆ ಯಾರಾದರೂ ಗಿಫ್ಟಿಂಗ್ ಪರ್ಪಸ್ ಕೊಡ್ತಾಯಿದ್ರೆ ಸೊ ವಿಸಿಟ್ ಮಾಡಿ. ಎಷ್ಟು ಭಯ ಅಲ್ಲ, ಎಷ್ಟು ನಾನು ವ್ಲಾಗ್ಗೆ ಕೇಳ್ತಾ ಇದ್ದೀನಿ. ಎಷ್ಟು? 950. ಹೋಲ್ಸೇಲಾ? रिटेल होलसेल रिटेल होलसेल. ओके. लेदर का रहेगा। हाँ, लेदर तरह है. चैनल का नाम क्या है आपका? यश व्लॉग्स. यस व्लॉग. HIYASHBI. अरे हम बमला हाँ, पता.
इसका रेट है 1600। ओके ये भी हमारा नेक्स्ट शॉप है। इसका ये 100 रुपीज़ होलसेल। चलो हम भी वायरल होएंगे। ನಮಗೆ ಹೇಳಿ ಮೇಡಮ್ ಲಾಗರ್ ಎಷ್ಟು 200 150 ಅಂದರೆ ಅದೇ 200 ಹೇಳ್ತಿದ್ದೀರಾ? ಇಡಿ ಹೇಳಿ ಎಷ್ಟು? 150 ರೂಪಾಯಿ. ಎಸ್ ಗೈಸ್, ಚಿಕ್ಕಪೇಟೆಯ ಸಂಡೇ ಬಜಾರ್ನ ಶಾಪಿಂಗ್ ಸೊ ಈ ರೀತಿ ಇತ್ತು. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸೊ ಇಷ್ಟ ಆದರೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.